ವೆಲ್ಕಮ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ರಿಯಾಕ್ಟ್ ಆ್ಯಪನ್ನು ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ನೋಡಿದ್ವಿ. ಕೋಡ್ ಸ್ಯಾಂಡ್ ಬಾಕ್ಸ್ ಯೂಸ್ ಮಾಡಿ ಮತ್ತು ಲೋಕಲಿನೂ ನಾವು ಟೆಸ್ಟ್ ಮಾಡಿ ನೋಡಿದ್ವಿ. ಹೋಪ್ ನೀವು ಅದೆರಡನ್ನೂ ಟೆಸ್ಟ್ ಮಾಡಿದಿರಿ. ಯು ಆರ್ ನೌ ಕಂಫರ್ಟೇಬಲ್ ವಿತ್ ಬೇಸಿಕಲಿ ರಿಯಾಕ್ಟ್ ಆ್ಯಪನ್ನು ಯಾವ ಥರ ಕ್ರಿಯೇಟ್ ಮಾಡ್ಬೋದು ಅಂತೇಳಿ. ಓಕೆ, ಇನ್ನು ನೆಕ್ಸ್ಟ್ ನಾವೇನು ಮಾಡೋಣ, ರಿಯಾಕ್ಟ್ ಆ್ಯಪದ ಬೇಸಿಕ್ ಕಾನ್ಸೆಪ್ಟ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಲೈಕ್ ಕಾಂಪೋನೆಂಟ್, ಪ್ರಾಪ್ಸ್, ಸ್ಟೇಟ್, ಎಟ್ಸೆಟ್ರಾ. ಓಕೆ, ಈಚ್ ಕಾಂಪೋನೆಂಟ್ ಈಚ್ ಕಾನ್ಸೆಪ್ಟನ್ನು ಲಿಟಲ್ ಹೈ ಲೆವೆಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಎಕ್ಸಾಂಪಲ್ಸನ್ನು ನೋಡೋಣ. ಓಕೆ, ಬಟ್ ಇದೆಲ್ಲನೂ ಒಂದು ಸಿಂಪಲ್ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡೋ ಮೂಲಕ ಟ್ರೈ ಮಾಡೋಣ. ಅಂದರೆ ನಮಗೇನಾಗುತ್ತೆ, ಆ್ಯಕ್ಚುಯಲ್ ಪ್ರಾಜೆಕ್ಟ್ನಲ್ಲಿ ಯಾವ ಥರ ಮಾಡ್ತಾರೆ ಅನ್ನೋ ಒಂದು ಐಡಿಯಾ ಬರುತ್ತೆ. ಪ್ಲಸ್ ಡಿಸ್ಕಷನ್ಸ್ಗೆ, ಅಂದರೆ ಪರ್ಟಿಕ್ಯುಲರ್ ಟಾಪಿಕ್ ಡಿಸ್ಕಷನ್ ಮಾಡೋಕ್ಕೆ ಒಂದು ಪ್ರಾಪರ್ ಕಾಂಟೆಕ್ಸ್ಟ್ ಸಿಗ್ತದೆ. ಓಕೆ, ಸೊ ಏನು ಮಾಡೋಣ ಅಂದರೆ, ಒಂದು ಸಿಂಪಲ್ ಪ್ರೋಟೋಟೈಪ್ ಮಾಡಿದ್ದೀನಿ ನಾನು. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ದ ಸಿಂಪಲ್ HTML CSS ಬೇಸ್ಡ್ ಪ್ರೋಟೋಟೈಪ್. ಓಕೆ, ನಥಿಂಗ್ ಮೋರ್ ದೆನ್ ದಟ್. ಓಕೆ, ಇದನ್ನೇ ನಾವೇನು ಮಾಡೋಣ ಈಗ ರಿಯಾಕ್ಟ್ನಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಅದು ಮಾಡೋದ್ರ ಮೂಲಕ ರಿಯಾಕ್ಟ್ನಲ್ಲಿ ಕಾಂಪೋನೆಂಟ್ ಯಾವ ಥರ ಮಾಡ್ತಾರೆ, ಪ್ರಾಪ್ಸ್ ಯಾವ ಥರ ಮ್ಯಾನೇಜ್ ಮಾಡ್ತಾರೆ, ಸ್ಟೇಟ್ ಯಾವ ಥರ ಮ್ಯಾನೇಜ್ ಮಾಡ್ತಾರೆ, ಈ ಬೇಸಿಕ್ ಥಿಂಗ್ಸ್ ಏನಿದೆ, ರಿಯಾಕ್ಟ್ಸ್ ಪಿಲ್ಲರ್ಸ್ ಅಂತ ಏನು ಹೇಳ್ಬೋದಲ್ಲ, ಸೊ ಆ ಥಿಂಗ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಇದು ಸಿಂಪಲ್ ಪ್ರಾಜೆಕ್ಟ್, ನಥಿಂಗ್ ಮೋರ್. ಇಟ್ಸ್ ಅ ಸಿಂಪಲ್ ಒನ್ ಪೇಜ್ ಇನ್ಫಾರ್ಮೇಷನ್. ಫ್ರೆಷರ್ಸ್ ಕರಿಯರ್ ರೋಡ್ ಮ್ಯಾಪ್ ಅಂತ. ಓಕೆ, ಇಲ್ಲೇನಿದೆ, ಫ್ರಂಟ್ ಎಂಡ್, ಬ್ಯಾಕ್ ಎಂಡ್, ಕ್ಲೌಡ್ ಇಂಜಿನಿಯರ್, ಡೆವಾಪ್ಸ್ ಇಂಜಿನಿಯರ್ಗೆ ಏನು ಬೇಸಿಕಲಿ ಇನ್ಫಾರ್ಮೇಷನ್ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಲೈಕ್ ಬೇಸಿಕಲಿ ಫ್ರಂಟ್ ಎಂಡ್ ಇಂಜಿನಿಯರ್ ಅಥವಾ ಫ್ರಂಟ್ ಎಂಡ್ ಡೆವಲಪರ್ ಅಂದ್ರೇನು, ಸಮ್ ಡಿಸ್ಕ್ರಿಪ್ಷನ್ ಅಬೌಟ್ ಇಟ್, ಮತ್ತು ಯಾವ ಸ್ಕಿಲ್ಸ್ ಬೇಕಿದೆ, ಲಿಸ್ಟ್ ಆಫ್ ಸ್ಕಿಲ್ಸ್ ಬರ್ತದೆ, ಮತ್ತು ರೋಡ್ ಮ್ಯಾಪ್ ಲಿಂಕ್. ಓಕೆ, ಜಸ್ಟ್ ಡೆಮಾನ್ಸ್ಟ್ರೇಷನ್ ಮಾಡೋಕ್ಕೆ. ಓಕೆ, ಡಮ್ಮಿ ಲಿಂಕ್ ಥರ ಅನ್ಬೋದು. ಓಕೆ, ಇದೇ ರೀತಿ ಬ್ಯಾಕ್ ಎಂಡ್ ಡೆವಲಪರ್ಗೆ ಬ್ಯಾಕ್ ಎಂಡ್ ಡೆವಲಪರ್ ಡಿಸ್ಕ್ರಿಪ್ಷನ್ ಬರುತ್ತೆ, ಸ್ಕಿಲ್ಸ್ ರಿಕ್ವೈರ್ಡ್. ಕ್ಲೌಡ್ ಇಂಜಿನಿಯರ್ಗೆ ಕ್ಲೌಡ್ ಇಂಜಿನಿಯರ್ ಡಿಸ್ಕ್ರಿಪ್ಷನ್ನು, ಸ್ಕಿಲ್ಸ್ ರಿಕ್ವೈರ್ಡ್. ಸೊ ಈ ಥರ ಏನಂತಂದರೆ ನಾವು 4 ಕರಿಯರ್ ಆಪ್ಷನ್ಸನ್ನು ಇಲ್ಲಿ ತೋರಿಸ್ತಾ ಇದ್ದೀವಿ. ಓಕೆ, ಕೆಳಗಡೆ ಸೇಮ್ ಥಿಂಗ್ ಬಟ್ ಲಿಟಲ್ ನ್ಯೂ ಏಜ್ ರಿಲೇಟೆಡ್ ರೋಲ್ಸ್. ಓಕೆ, ಇಲ್ಲೇನು ಮಾಡಿದ್ದೀನಿ, ಜಸ್ಟ್ ಸ್ಲೈಟ್ಲಿ ಡಿಫ್ರೆಂಟ್ ಅಪ್ರೋಚ್ ಯೂಸ್ ಮಾಡಿದ್ದೀನಿ. ಸೊ ದಟ್ ನನಗೆ ಇಲ್ಲಿ ಸ್ಟೇಟ್ ತೋರ್ಸೋಕ್ಕೆ, ಅಂದರೆ ಕಾನ್ಸೆಪ್ಟ್ ಆಫ್ ಸ್ಟೇಟ್ ತೋರ್ಸೋಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ 4 ಬಟನ್ಸ್ ಇವೆ. ಓಕೆ, ಈಚ್ ಬಟನ್ ಕ್ಲಿಕ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಬಟನ್, ಆ ಪರ್ಟಿಕ್ಯುಲರ್ ಏರಿಯಾದ ಬಗ್ಗೆ ಇಲ್ಲಿ ಸಮ್ ಸಾರ್ಟ್ ಆಫ್ ಡಿಸ್ಕ್ರಿಪ್ಷನ್ ಬರ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ಡೇಟಾ ಇಂಜಿನಿಯರ್ ಕ್ಲಿಕ್ ಮಾಡಿದ್ರೆ, ಓಕೆ, ಇದು ಪ್ರೋಟೋಟೈಪ್. ಸೊ ಡೇಟಾ ಇಂಜಿನಿಯರ್ ಕ್ಲಿಕ್ ಮಾಡಿದ್ರೆ ದಿಸ್ ಶುಡ್ ಶೋ ಡೇಟಾ ಇಂಜಿನಿಯರ್ ರಿಲೇಟೆಡ್ ಸ್ಟಫ್. AIML ಇಂಜಿನಿಯರ್ ಕ್ಲಿಕ್ ಮಾಡಿದ್ರೆ AIML ರಿಲೇಟೆಡ್ ಸ್ಟಫ್ ತೋರಿಸ್ಬೇಕು. ಓಕೆ, ಸೊ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ನೀವು ಥಿಂಕ್ ಮಾಡ್ಬೋದು, ಲೈಕ್ ಇಟ್ಸ್ ಆಲ್ರೆಡಿ ಲೈಕ್ ಅ ಪ್ರೋಟೋಟೈಪ್ ಇಂಪ್ಲಿಮೆಂಟೆಡ್, ರೈಟ್? ಇದನ್ನು ಮತ್ತೆ ರಿಯಾಕ್ಟ್ನಲ್ಲಿ ಯಾಕೆ ಇಂಪ್ಲಿಮೆಂಟ್ ಮಾಡಬೇಕು ನಾವು ಅಂತ. ಓಕೆ, ಸೊ ಬೇಸಿಕಲಿ ಇಂಟೆನ್ಷನ್ ಏನು ಅಂತಂದರೆ, ರಿಯಾಕ್ಟದ ಕಾನ್ಸೆಪ್ಟ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಎಕ್ಸಾಂಪಲ್ ಯೂಸ್ ಮಾಡ್ತೀವಿ ಅಷ್ಟೇ. ಓಕೆ, ಸೊ ಯೂಸಿಂಗ್ ರಿಯಾಕ್ಟ್ ಇದನ್ನು ನಾನು ಡೆವಲಪ್ ಮಾಡಿ ದೆನ್ ವಿ ಕ್ಯಾನ್ ಕಂಪೇರ್. ಓಕೆ, ಪ್ಲೇನ್ ವೆನಿಲಾ ಜಾವಾ ಸ್ಕ್ರಿಪ್ಟ್ ಟು HTML CSS ಯೂಸ್ ಮಾಡಿ ಯಾವ ಥರ ಅಪ್ಲಿಕೇಶನ್ ಕಾಣ್ತದೆ, ಅದೇ ಎಕ್ಸಾಂಪಲನ್ನು ನಾನು ರಿಯಾಕ್ಟ್ನಲ್ಲಿ ಡೆವಲಪ್ ಮಾಡಿದ್ರೆ ಯಾವ ಥರ ಕಾಣ್ತದೆ. ಸೊ ಬೇಸಿಕಲಿ ಮೈಂಡ್ ಸೆಟ್ ಯಾವ ಥರ ಚೇಂಜ್ ಆಗಬೇಕು, ಕಾನ್ಸೆಪ್ಟ್ಸ್ ಯಾವ ಥರ ಬರ್ತವೆ, ಆ್ಯಂಡ್ ಹೌ ರಿಯಾಕ್ಟ್ ಈಸ್ ಮೋರ್ ಹೆಲ್ಪ್ಫುಲ್ ಅನ್ನೋದು ನಮಗೆ ಗೊತ್ತಾಗ್ತದೆ, ಒಂದು ಐಡಿಯಾ ಬರ್ತದೆ. ಓಕೆ, ಸೊ ಆ ಪಾಯಿಂಟ್ ಆಫ್ ವ್ಯೂದಿಂದ ಈ ಎಕ್ಸಾಂಪಲ್ ತೊಗೊಂಡ್ಬಿಟ್ಟು, ಓಕೆ, ಇದನ್ನೇ ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡೋಣ ರಿಯಾಕ್ಟ್ನಲ್ಲಿ. ಓಕೆ, ಬಟ್ ಡೈರೆಕ್ಟ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕಿಂತ ಮುಂಚೆ, ಫಾರ್ ಎಕ್ಸಾಂಪಲ್ ಫ್ಯೂ ಮಿನಿ ಸ್ಯಾಂಪಲ್ಸ್ ಟ್ರೈ ಮಾಡಿ, ಲೈಕ್ ಕಾಂಪೋನೆಂಟ್ ಯಾವ ಥರ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಈ ಎಕ್ಸಾಂಪಲನ್ನು ನೋಡಿದರೆ ಐ ಕ್ಯಾನ್ ಸೇ, ಲೈಕ್ ಇಫ್ ಸಂಬಡಿ ಈಸ್ ಗಿವಿಂಗ್ ಮೀ ಇಂಪ್ಲಿಮೆಂಟ್ ದಿಸ್ ಇನ್ ರಿಯಾಕ್ಟ್ ಆ್ಯಪ್, ಸೊ ನನಗೆ ಐಡಿಯಾ ಬರುತ್ತೆ. ದಿಸ್ ಇಸ್ ಜಸ್ಟ್ ಎ ಹೆಡರ್, ಐ ನೀಡ್ ನಾಟ್ ವರಿ ಅಬೌಟ್ ಇಟ್, ಒಂದೇ ಸಲ ಯೂಸ್ ಆಗಿದೆ. ಓಕೆ, ದಿಸ್ ಆಲ್ಸೋ ಜಸ್ಟ್ ಎ ಹೆಡರ್. ಬಟ್ ಇಲ್ಲೇನಿದೆ, ದೆರ್ ಆರ್ 4 ಬಾಕ್ಸಸ್. ಓಕೆ, ಈ 4 ಬಾಕ್ಸಸ್ಸನ್ನು ನಾನು ಚೆಕ್ ಮಾಡಿದ್ರೆ ದೇ ಆರ್ ಆಲ್ಮೋಸ್ಟ್ ಸೇಮ್. ಓನ್ಲಿ ಏನು ಚೇಂಜ್ ಆಗ್ತಿದೆ, ಇದಕ್ಕೊಂದು ಟೈಟಲ್ ಇದೆ, ಇದಕ್ಕೊಂದು ಟೈಟಲ್ ಇದೆ, ಇದಕ್ಕೂ ಕೂಡ ಟೈಟಲ್ ಇದೆ, ಇದಕ್ಕೂ ಕೂಡ ಟೈಟಲ್ ಇದೆ. ಇಟ್ ಜಸ್ಟ್ ದಟ್ ಟೈಟಲ್ಸ್ ಆರ್ ಡಿಫ್ರೆಂಟ್. ಓಕೆ, ಸಿಮಿಲರ್ಲಿ ಇಲ್ಲಿ ಡಿಸ್ಕ್ರಿಪ್ಷನ್ ಇದೆ, ಸೊ ಸಿಮಿಲರ್ಲಿ ಇಲ್ಲೂ ಕೂಡ ಡಿಸ್ಕ್ರಿಪ್ಷನ್ ಬರುತ್ತೆ. ಕ್ಲೌಡ್ ಇಂಜಿನಿಯರ್ಗೂ ಡಿಸ್ಕ್ರಿಪ್ಷನ್ ಬರುತ್ತೆ, ಡೆವಾಪ್ಸ್ ಇಂಜಿನಿಯರ್ಗೂ ಡಿಸ್ಕ್ರಿಪ್ಷನ್ ಬರುತ್ತೆ. ಸ್ಕಿಲ್ಸ್ ಇದೆ, ಲಿಸ್ಟ್ ಆಫ್ ಸ್ಕಿಲ್ಸು, ಇಲ್ಲೂ ಕೂಡ ಸ್ಕಿಲ್ಸು, ಲಿಸ್ಟ್ ಆಫ್ ಸ್ಕಿಲ್ಸ್. ಸೊ ಇದನ್ನು ನೋಡಿದರೆ ಒಂದು ಐಡಿಯಾ ಬರ್ತಿದೆ ನನಗೆ. ಸೊ ಇಟ್ ಈಸ್ ಲೈಕ್ ಐ ಕ್ಯಾನ್ ಕ್ರಿಯೇಟ್ ದಿಸ್ ಒನ್ ಬಾಕ್ಸ್ ಆಸ್ ಎ ಕಾಂಪೋನೆಂಟ್. Okay, and if I create this as a component, okay, I can use it 4 times. Okay, just by supplying different data. Okay, that is the concept. So ನಾವೇನು ಮಾಡೋಣ ಈಗ, ಈ ಬಾಕ್ಸ್ ಏನಿದೆ ಇನಿಷಿಯಲಿ, ಈ ಪರ್ಟಿಕ್ಯುಲರ್ ಬಾಕ್ಸ್ ಇದೆಯಲ್ಲ, ಸೊ ಇದನ್ನು ಆಸ್ ಎ ಫಸ್ಟ್ ಒಂದು ಕಾಂಪೋನೆಂಟನ್ನಾಗಿ ಹೇಗೆ ನಾನು ಡೆವಲಪ್ ಮಾಡಬಹುದು ರಿಯಾಕ್ಟ್ನಲ್ಲಿ ಅಂತ. ಅದನ್ನು ಮಾಡಿದರೆ, ಇಫ್ ಐ ಆಮ್ ಸಕ್ಸಸ್ಫುಲ್ ಇನ್ ದ್ಯಾಟ್, ದೆನ್ ವಾಟ್ ಐ ಕ್ಯಾನ್ ಡೂ ಇಸ್ ಸಿಂಪ್ಲಿ ಐ ಕ್ಯಾನ್ ಕ್ರಿಯೇಟ್ ದಿಸ್ ಕಂಟೈನರ್ ಬಾಕ್ಸ್, ಬ್ಲ್ಯಾಕ್ ಬಾಕ್ಸ್ ಏನು ಕಾಣ್ತಿದೆ ಇದು ಔಟ್ಸೈಡು. I can put this particular header. Okay, then I will use that component and supply front-end data, and similarly I will use the same component, supply back-end data. I will use the same component, supply cloud engineer data. I will use the same component, supply DevOps engineer data. Okay, then you can see really
HTML file ಅಲ್ಲಿ if I wanted to implement it, I have to write this separately, I have to write this separately, I have to write this separately, and I have to write this separately. Okay. ಅದೇ ನಾನು ರಿಯಾಕ್ಟ್ ಜೆ ಎಸ್ ನಲ್ಲಿ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಒನ್ ಕಾಂಪೋನೆಂಟ್. ಓಕೆ. ಸೊ ಟುಮಾರೋ ಇಫ್ ದೇರ್ ಈಸ್ ಎ ನೀಡ್, ಓಕೆ, ಲೈಕ್ ಈ ಟೈಟಲ್ ಏನಿದೆಯಲ್ಲ ದಿಸ್ ಶುಡ್ ಬಿ ಇನ್ ಸೇ ಡಿಫರೆಂಟ್ ಕಲರ್. ಓಕೆ. ಸಿಂಪಲ್ HTML ಆದ್ರೆ ಏನಾಗ್ತಿತ್ತು, ಐ ಹ್ಯಾವ್ ಟು ಗೋ ಅಂಡ್ ದೆನ್ ಚೇಂಜ್ ದ ಟೈಟಲ್ ಎಟ್ 4 ಪ್ಲೇಸಸ್, ರೈಟ್, ಅದರ ಕಲರನ್ನು. ಬಟ್ ಇಲ್ಲೇನು ಮಾಡ್ತೀವಿ, ಕಾಂಪೋನೆಂಟ್ಗೆ ಹೋಗ್ಬಿಟ್ಟು ಟೈಟಲ್ ಏನು ಏರಿಯಾ ಇದೆ ಅಲ್ಲಿ ಒಮ್ಮೆ ಚೇಂಜ್ ಮಾಡ್ತೀವಿ. ಸೇಮ್ ಕಾಂಪೋನೆಂಟ್ ಈಸ್ ಯೂಸ್ಡ್ 4 ಟೈಮ್ಸ್, ಸೊ ಆಟೋಮೆಟಿಕಲಿ 4 ಟೈಮ್ಸ್ ಅದು ರಿಫ್ಲೆಕ್ಟ್ ಆಗುತ್ತೆ ಎಲ್ಲ ಕಡೆ. ಓಕೆ. ಸೊ ಈ ಥಿಂಗ್ಸನ್ನು ವಿಜುವಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಾವು ಈ ಎಕ್ಸಾಂಪಲನ್ನು ಯೂಸ್ ಮಾಡೋಣ. ಓಕೆ. ಸೊ ಆಸ್ ಎ ಫಸ್ಟ್ ಥಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಟ್ರೈ ಟು ಕ್ರಿಯೇಟ್ ದಿಸ್ ಸ್ಮಾಲ್ ಪೀಸ್. ಓಕೆ. ಫರ್ಗೆಟ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಇದಾದ್ಮೇಲೆ ಎಲ್ಲ ಸ್ಟಿಚ್ ಮಾಡೋಣ ಒನ್ ಬೈ ಒನ್. ಓಕೆ. ಫಸ್ಟ್ ವಿ ವಿಲ್ ಓನ್ಲಿ ಕಾನ್ಸಂಟ್ರೇಟ್ ಆನ್ ದಿಸ್ ಪರ್ಟಿಕ್ಯುಲರ್ ಫ್ರಂಟ್ ಎಂಡ್ ಡೆವಲಪರ್ ಏರಿಯಾ ಏನಿದೆಯಲ್ಲ ಇದಿಷ್ಟನ್ನೇ ಡೆವಲಪ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ.